ಹುಟ್ಟಿದ್ದು ಹೈದರಾಬಾದ್ನಲ್ಲಿ. ನಂತರ ಪ್ರಾಥಮಿಕ ವಿದ್ಯಾಭ್ಯಾಸ ನಡೆಸಿ ಬೆಳೆದಿದ್ದು ಲಂಡನ್ನಲ್ಲಿ. ಇವರೇ ನಮ್ಮ ದಕ್ಷಿಣ ಭಾರತದ ಹೆಮ್ಮೆಯ ನಟಿ ಮಾನ್ಯ. ಶ್ರೀ ಪ್ರಹ್ಲಾದ್ ಹಾಗೂ ಶ್ರೀಮತಿ ಪದ್ಮಿನಿ ಅವರ ಹಿರಿಯ ಮಗಳು. ಇವರಿಗೆ ಅಂಜನಾ ಎಂಬ ತಂಗಿ ಕೂಡ ಇದ್ದಾರೆ. ತಂದೆ ಡಾಕ್ಟರ್, ಕಾರ್ಡಿಯಾಲಜಿಸ್ಟ್, ತಾಯಿ ಗೃಹಿಣಿ. ಮಾನ್ಯ ಅವರಿಗೆ ತೀರಾ ಸಣ್ಣ ವಯಸ್ಸಿರಬೇಕಾದರೆ ತಂದೆಯನ್ನು ಕಳೆದುಕೊಳ್ತಾರೆ. ಮನೆಯ ಹಿರಿಮಗಳಾಗಿ ಅವರ ಹೆಗಲ ಮೇಲೆ ತಾಯಿ, ತಂಗಿ ಹಾಗೂ ಸಂಸಾರದ ಜವಾಬ್ದಾರಿ ಬೀಳುತ್ತೆ. ಮಾನ್ಯ ಅವರು ಮೊದಲು ಬಣ್ಣ ಹಚ್ಚಿದ್ದು ಶ್ರೀ ಕುಮರನ್ ಸಿಲ್ಕ್ಸ್ ಎಂಬ ಒಂದು ಸಂಸ್ಥೆಯ ಜಾಹೀರಾತಿಗೆ. ತದನಂತರ ಶ್ರೀ ಅಕ್ಕಿನೇನಿ ನಾಗಾರ್ಜುನ್ ಅವರ ನಾಯಕತ್ವದ ಸೀತಾರಾಮರಾಜು ಎನ್ನುವ ತೆಲುಗು ಚಿತ್ರದ ಮೂಲಕ ಬೆಳ್ಳಿ ಪರದೆಗೆ ಪ್ರವೇಶ. ನಂತರ ಇಂಗ್ಲಿಷ್ ಪೆಳ್ಳಾಂ ಈಸ್ಟ್ ಗೋದಾವರಿ, ಮಲಯಾಳಂನ ಜೋಕರ್, ಇನ್ನು ಹಲವು ಚಿತ್ರಗಳನ್ನು ಸೇರಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಭಾಷೆಗಳಲ್ಲಿ ಒಟ್ಟು 40ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಮಾನ್ಯ. ಶ್ರೀ ರಾಕ್ಲೈನ್ ವೆಂಕಟೇಶ್ ಅವರ ನಿರ್ಮಾಣದ ಕಲಾ ಸಾಮ್ರಾಟ್ ಶ್ರೀ ಎಸ್ ನಾರಾಯಣ್ ನಿರ್ದೇಶನದ ಸಾಹಸ ಸಿಂಹ ಶ್ರೀ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿನಯದ ವರ್ಷ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗವನ್ನು ಪ್ರವೇಶಿಸಿ ಮಾನ್ಯ ಅವರು ದರ್ಶನ್ ಅವರೊಂದಿಗೆ ಶಾಸ್ತ್ರಿ, ಶ್ರೀ ಮುರಳಿ ಅವರೊಂದಿಗೆ ಶಂಭು, ಆದಿತ್ಯ ಅವರೊಂದಿಗೆ ಅಂಬಿ, ಹೀಗೆ ಕನ್ನಡದಲ್ಲೂ ಹಲವಾರು ಯಶಸ್ವಿ ಚಿತ್ರಗಳಲ್ಲಿ ನಟಿಸಿ ಕನ್ನಡದ ಸಿನಿ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿದ್ದಾರೆ. ನಟಿಯಾಗಿ ಉತ್ತುಂಗಕ್ಕೆ ಏರಿದ ಮೇಲೆ ವಿದೇಶಕ್ಕೆ ಹೋಗಿ ಅರ್ಧಕ್ಕೆ ನಿಂತಿದ್ದ ತಮ್ಮ ವಿದ್ಯಾಭ್ಯಾಸವನ್ನು ಮತ್ತೆ ಪುನರಾರಂಭಿಸಿ ಪ್ರತಿಷ್ಠಿತ ಕೊಲಂಬಿಯಾ ಯೂನಿವರ್ಸಿಟಿಯಿಂದ MBA ಪದವಿಯನ್ನು ಪಡೆದು ಪ್ರಸ್ತುತ ನ್ಯೂಯಾರ್ಕ್ನಲ್ಲಿ ಸಿಟಿ ಬ್ಯಾಂಕ್ ಸಂಸ್ಥೆಗೆ ವೈಸ್ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 2013ರಲ್ಲಿ ಶ್ರೀ ವಿಕಾಸ್ ಅವರನ್ನು ಕೈ ಹಿಡಿದು ಮುದ್ದಾದ ಓಮಿಷ್ಕಾ ಎಂಬ ಹೆಣ್ಣು ಮಗಳಿಗೆ ಜನ್ಮ ನೀಡಿದ್ದಾರೆ. ವಿದೇಶದಲ್ಲಿ ಮಾನ್ಯ ಅವರು ಬದುಕು ಕಟ್ಟಿಕೊಂಡ ಕಥೆ ರೋಚಕ ಹಾಗೂ ಆಕರ್ಷಕ. ಬರೀ ಒಬ್ಬ ಕಲಾವಿದೆಯಾಗಲ್ಲದೆ ಮಗಳಾಗಿ, ಅಕ್ಕನಾಗಿ, ಶ್ರೀಮತಿಯಾಗಿ, ತಾಯಿಯಾಗಿ, ಸ್ನೇಹಿತೆಯಾಗಿ ಮಾನ್ಯ ಅವರು ನಡೆಸುತ್ತಿರುವ ಬದುಕು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಹಾಗೂ ಆದರ್ಶ. ಸ್ವಾಗತ ಮಾನ್ಯ ಅವರಿಗೆ ನಮ್ಮ RR ಕನಸುಗಳ ಕಾರ್ಖಾನೆಯ 101 ನೆನಪು ಸರಣಿಗೆ. ಸುಸ್ವಾಗತ ತಮ್ಮೆಲ್ಲರಿಗೂ ಮಾನ್ಯ ಅವರ ಸ್ಫೂರ್ತಿದಾಯಕ ಕಥೆಗೆ. 101 ನೆನಪು. ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ಹಾಗೂ ಪ್ರೀತಿಯ ನಮಸ್ಕಾರ. ಇವತ್ತು ಎಲ್ಲ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ನಾನು ತುಂಬ ಖುಷಿಯಾಗಿರ್ತೀನಿ. ಇವತ್ತು ತುಂಬಾ ಜಾಸ್ತಿ ಖುಷಿಯಾಗಿದ್ದೀನಿ. ಕಾರಣ ಸ್ವಲ್ಪ ಓಪನಿಂಗ್ ಬಿಟ್ಟು ಲೆಂತ್ ಬರ್ಬೋದು, ಬಂದರೆ ದಯವಿಟ್ಟು ಕ್ಷಮೆ ಇರಲಿ. ನಾನು ಅಷ್ಟೇ ಹೇಳಲೇಬೇಕು. ಕಾರಣ ನಾನು ಒಂದು 15-18 ವರ್ಷ ಆದಮೇಲೆ ಮೀಟ್ ಮಾಡ್ತಾ ಇರೋ ನನ್ನ ತುಂಬ ಹಳೆಯ ಫ್ರೆಂಡು, ನನ್ನ ಫ್ರೆಂಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ದಕ್ಷಿಣ ಭಾರತದ, ನಮ್ಮ ಸೌತ್ ಇಂಡಿಯಾದ, ಅದರಲ್ಲೂ ನಮ್ಮ ಕನ್ನಡಿಗರ ಅತ್ಯಂತ ಪ್ರೀತಿಯ ಹೆಣ್ಮಗಳು. ಇವ್ರ ವಾಯ್ಸು, ಇವ್ರ ಕನ್ನಡ ಅಂದರೆ ಅಷ್ಟೊಂದು ಇಷ್ಟ. ನೀವೆಲ್ಲ ತುಂಬ ಜನ ನನ್ನನ್ನು ಕೇಳಿದ್ರಿ, ಇನ್ಸ್ಟಾನಲ್ಲೂ ಮೆಸೇಜ್ ಮಾಡಿ ಅವ್ರ ID ನನಗೆ ಕಳಿಸಿ ಇವ್ರನ್ನ ಇಂಟರ್ವ್ಯೂ ಮಾಡಿ ಅಂದಿದ್ರು. ನನಗೆ ಅವ್ರನ್ನ ಝೂಮ್ ಕಾಲಲ್ಲಿ ಇಂಟರ್ವ್ಯೂ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಫಸ್ಟ್ ಥಿಂಗ್. ಯಾಕೆಂತಂದರೆ ನಾನು ಅವ್ರನ್ನ 1 to 1 ಹಿಂಗೆ ಕೂತ್ಕೊಂಡು ನಮ್ಮ ಮನೆಗೆ ಕರೆಸಿ ಊಟ ಮಾಡಿ ಇಂಟರ್ವ್ಯೂ ಮಾಡಬೇಕಾಗಿತ್ತು. ಯಾರವರು ಹೇಳ್ತೀನಿ. ನನಗೆ ನಾನು ಇನ್ಸ್ಟಾನಲ್ಲಿ ರೀಚ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಅವ್ರ ನಂಬರ್ ನನ್ನ ಹತ್ರ ಇರಲಿಲ್ಲ. ಅವ್ರ ನಂಬರು ನನಗೆ ಸಿಗೋದಕ್ಕೆ ಕಾರಣ ನಮ್ಮ RJ ರಾಜೇಶ್ ಅವರು. RJ ರಾಜೇಶ್ ನನಗೆ ಮೆಸೇಜ್ ಮಾಡಿದ್ರು. ಥ್ಯಾಂಕ್ ಯು ರಾಜೇಶ್. ಇದು ಒಂದೂವರೆ ವರ್ಷದಿಂದ ಫಾಲೋ ಅಪ್ ಆಗಿ ಎಷ್ಟು ಸ್ವೀಟ್ ಪರ್ಸನ್ ಇವರು, ಎಷ್ಟು ಪ್ಯೂರ್ ಸೋಲ್ ಅಂದರೆ, ಅವ್ರು ಇಂಡಿಯಾಗೆ ಬರ್ತಿರೋ ಡೇಟ್ ಫಿಕ್ಸ್ ಆಗ್ತಾ ಇರೋಂಗೆ ಇಂಥ ದಿವಸದ ಬರ್ತಾಯಿದ್ದೀನಿ, ಈಗ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂಥೇಳಿ ನೌ ವಿ ಆರ್ ಹಿಯರ್. ಅವ್ರು ಯಾರು ನಮ್ಮ ದಾದನ್ಗೆ ಜೋಡಿಯಾಗಿ ಅಭಿನಯಿಸಿದ್ದಾರೆ, ದರ್ಶನ್ ಸರ್ಗೆ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಅವರು ಇನ್ನು ಯಾರೂ ಅಲ್ಲ. ಅವರು ನೋಡೋದಕ್ಕೆ ಸರ್ವೇ ಸಾಮಾನ್ಯ, ಆದರೆ ಅವರು ಗುಣದಲ್ಲಿ, ಅವರು ಬದುಕ್ತಿರೋ ರೀತಿಯಲ್ಲಿ, ಅವರು ಜೀವನ ನಡೆಸ್ತಿರೋ ಹಾದಿಯಲ್ಲಿ ಅವರು ಅತ್ಯಂತ ಶ್ರೇಷ್ಠವಾದ ಮಾನ್ಯ. ಎಸ್, ನಮ್ಮ ಮಾನ್ಯ ಅವರು ನಮ್ಮ ಹಳೆಯ ಸ್ನೇಹಿತರು, ನಿಮ್ಮ ಪ್ರೀತಿಯ ನಾಯಕಿ. ಬಹುಶಃ ಅವತ್ತಿನ ಸ್ಯಾಟಲೈಟ್ ಚಾನಲ್ಸ್ ಬಿಟ್ಟರೆ ಇವತ್ತಿನ ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಕನ್ನಡನಲ್ಲಿ ಫಸ್ಟ್ ಟೈಮ್ ಮಾನ್ಯ ಅವ್ರದ್ದು ಇಂಟರ್ವ್ಯೂ ಬರ್ತಾ ಇರೋದು. ಸೊ ನನಗೆ ಅವಕಾಶ ಕೊಟ್ಟೋದಕ್ಕೆ ಮಾನ್ಯ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಮತ್ತೆ ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸುಸ್ವಾಗತನ ಬಯಸ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಗೆ ಸ್ವಾಗತ, ಸುಸ್ವಾಗತ. 101 ನೆನಪು. ಎಸ್ ಸ್ನೇಹಿತರೆ, ನನ್ನ ಜೊತೆಗಿದ್ದಾರೆ ನಮ್ಮ ಪ್ರೀತಿಯ ಮಾನ್ಯ ಅವರು. ಹಾಯ್ ಮಾನ್ಯ, ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಮಾನ್ಯ? ತುಂಬಾ ಚೆನ್ನಾಗಿದ್ದೀನಿ. ಸೊ ಒಂದು 15-18 ಇಯರ್ಸ್ ಬ್ಯಾಕ್ ನೀವು ನಮ್ಮ ಮನೆಗೆ ಬಂದಿದ್ರಿ. ಅವಾಗ ಜೈಮಾಲಾ ಮೇಡಮ್ ಇಂಟರ್ವ್ಯೂ ಮಾಡಿದ್ವಿ. ಇಲ್ಲಿ ಬಂದು ದೇವಸ್ಥಾನಕ್ಕೆ ಹೋಗಿ
ನೂರೊಂದು ನೆನಪು ಇದು ಅಂತರಂಗ ಬಹಿರಂಗದ ಹೊಳಪು ಹುಟ್ಟಿನೊಂದಿಗೆ ನಮಗೆ ಆ ದೇವರು ಕೊಡುವ ಕಾಣಿಕೆ ಈ ನೆನಪು ನೋವಿನಲ್ಲಿ ನೆನಪಿದೆ ಈ ಸಂಕ್ರಾಂತಿ ಹಬ್ಬದ ಎಳ್ಳು ಬೆಲ್ಲ ಹಂಚ್ಕೊಳ್ಳೋಕ್ಕೆ ನಾನು ನನ್ನ ಸೀನಿಯರ್ ಆರ್ಟಿಸ್ಟ್ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅವ್ರ ಹಬ್ಬನ ಹೇಗೆ ಆಚರಿಸ್ತಾರೆ, ಅವ್ರ ಫಿಲ್ಮ್ ಎಕ್ಸ್ಪೀರಿಯನ್ಸಸ್ ಏನು ಅಂತ ಅವ್ರನ್ನೇ ಕೇಳೋಣ ಬನ್ನಿ. ನಾನು ನಿಮ್ಮನ್ನ ಎಂಬ್ರಾಸ್ ಮಾಡಕ್ಕೆ ಹೇಳ್ತಲ್ಲ, ಬಟ್ ಸತ್ಯ ಅವರು ಬಾಬಾ ಭಕ್ತರು, ನಾನು ಬಾಬಾ ಭಕ್ತ. ಬಾಬಾ ಆಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಅವತ್ತಿಗೆ ಏನೇನೋ ಹುಚ್ಚುಚ್ಚಾಗಿ ನಾವು ಅನ್ಕೊಂಬಿಟ್ವಿ. ಸ್ಟಾರ್ ಅಲ್ವಾ, ಸೆಲೆಬ್ರಿಟಿ, ಒಂದು ಸಂಕ್ರಾಂತಿ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಸೊ ಒಂದು ಸ್ಟಾರ್ನ ಒಂದು ಸ್ಲಮ್ ಕರ್ಕೊಂಡೋದ್ರೆ ಹೆಂಗಿರ್ತಾರೆ ಅಂತ ಆ ವಿಜುವಲ್ಸ್ ನಾನು ಕಳಿಸ್ತೀನಿ. ಯು ಆರ್ ಲಿಟರಲಿ ಇನ್ ಟಿಯರ್ಸ್. ಅಲ್ಲಿ ಆ ಮನೆಯಲ್ಲಿ ಒಂದು ಅಜ್ಜಿ ನಿಮ್ಗೆ ಅರ್ಶಿನ ಕುಂಕುಮ ಕೊಟ್ರು, ಈ ಕಡೆ ಜೈಮಾಲಾ ಅವರೊಂದು ಅರ್ಶಿನ ಕುಂಕುಮ ಕೊಟ್ರೆ, ಇಲ್ಲಿ ಅಜ್ಜಿ ಒಂದು ನಿಮ್ಗೆ ಅರ್ಶಿನ ಕುಂಕುಮ ಕೊಟ್ರು. ಯು ಆರ್ ಸಚ್ ಎ ಕೋಆಪರೇಟಿವ್ ಆರ್ಟಿಸ್ಟ್ ಅಂಡ್ ಸಚ್ ಎ ಹಂಬಲ್ಡ್ ಪರ್ಸನ್. ಥ್ಯಾಂಕ್ ಯು. ಜ್ಞಾಪಕ ಇಟ್ಕೊಂಡು ಬಂದು ಇಂಟರ್ವ್ಯೂ ಕೊಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್ ಮಾನ್ಯ. ಐ ಆಮ್ ರಿಯಲಿ ವೆರಿ ವೆರಿ ಪ್ರಿವಿಲೇಜ್. ಥ್ಯಾಂಕ್ ಯು ಫಾರ್ ದಟ್. ತುಂಬ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಇಷ್ಟು ಪ್ರೀತಿ ಕೊಟ್ಟು ನನ್ನ ಒಂದು ಕನ್ನಡಿಗ ಥರ ಸ್ವೀಕರಿಸೋದಕ್ಕೆ. ದ್ಯಾಟ್ಸ್ ವೈ ಐ ಲರ್ನ್ ಕನ್ನಡ. ನಿಮ್ಮ ಜೊತೆಗೆ ಕನ್ನಡ ಮಾತಾಡಬೇಕಂದ್ರೂ ತುಂಬ ಇಷ್ಟ. ಆ್ಯಂಡ್ ತುಂಬ ಥ್ಯಾಂಕ್ಸ್ ಟು ರಘುರಾಮ್ ಅವರು. ನೀವು ಹೇಳಿದಂಗೆ 20 ವರ್ಷ ಮುಂದೆ ನಾವು ಮಾಡಿದ್ದು ಇಂಟರ್ವ್ಯೂ, ಇವಾಗ್ಲೂ ಹಾಗೆ ಇದ್ದೀರಾ, ನೋ ಚೇಂಜ್ ಅಟ್ ಆಲ್. ಆಲ್ಸೋ ಸೇಮ್. ನಮ್ಗಂದ್ರೆ ಬಿಡಿ, ನೀವು ಮದುವೆ ಆಗಿ ಮುದ್ದಾದ ಮಗು ಆದ್ಮೇಲೂ ಕೂಡ ಯು ಆರ್ ದ ಸೇಮ್. ಅದೇ ಮಾನ್ಯ. ಆಮೇಲೆ ಕನ್ನಡ ಹೇಳಿದ್ರು, ಇವಾಗಲ್ಲ ಅವ್ರು ಕನ್ನಡ, ಅವ್ರು ಆವಾಗಿಂದಾನು ಕನ್ನಡ ಕಲ್ತ್ಕೊಂಡೆ. ಕನ್ನಡ ಅಂತಲ್ಲ, ಅವ್ರು ಮಲಯಾಳಂ ಇರ್ಬೋದು, ಎಲ್ಲ ಭಾಷೆನೂ ಒಂದು ಚಿತ್ರದಲ್ಲಿ ಅಭಿನಯಿಸ್ಬೇಕಾದ್ರೆ ಆ ಭಾಷೆ ಗೊತ್ತಿರಬೇಕು ಅನ್ನೋ ಒಂದು ಅದ್ಭುತವಾದ ಜ್ಞಾನನ ತಿಳ್ಕೊಂಡು ಮಾತಾಡ್ತಿರೋಂಥ ಮಾನ್ಯ ಅವ್ರ ಕತೆ ತುಂಬ ಇನ್ಸ್ಪೈರಿಂಗ್ ಆಗಿದೆ. ಅವರ ಜೀವನದ ಕತೆಗೆ ಹೋಗೋಣ. ಎಸ್ ಮಾನ್ಯಂ, ನಿಮ್ಮ 101 ನೆನಪುಗಳಿಗೆ ಹೋಗೋಣ. ಮೊದಲನೇದಾಗಿ ಅಪ್ಪ ಅಮ್ಮ ತಂಗಿ ನೀವು, ನಿಮ್ಮ ಪುಟ್ಟ 4 ಜನದ ಪ್ರಪಂಚ ಲಂಡನ್ ಅಂತ ಕಾಣುತ್ತೆ. ಮಾನ್ಯ ಓದಿದ್ದು, ಹುಟ್ಟಿದ್ದು ಹೈದರಾಬಾದ್ ಅಲ್ಲ? ಹುಟ್ಟಿದ್ದು ಹೈದರಾಬಾದ್. ಅಪ್ಪ ಹೆಸರೇನು, ಅಮ್ಮ ಹೆಸರೇನು? ಸೊ ಅಪ್ಪ ಹೆಸರು ಡಾಕ್ಟರ್ ಪ್ರಹ್ಲಾದ್ ಅಂತ. ಅಪ್ಪ ವಾಸ್ ಅ ಡಾಕ್ಟರ್. ಅಮ್ಮ ಇಸ್ ಕಾರ್ಡಿಯಾಕ್ ಸರ್ಜನ್. Yes. And ಅಮ್ಮ's ಹೆಸರು ಇಸ್ ಪದ್ಮಿನಿ. ಶಿ ವಾಸ್ ಅ ಹೋಮ್ ಮೇಕರ್. ಅವರು ಮನೆಗಿದ್ದು ನಮ್ಮನ್ನು ನೋಡ್ಕೊತಾ ಇದ್ರು. ತಂಗಿ ಅಂಜನಾ. ಓಕೆ. ಮಾನ್ಯ ಹುಟ್ಟಿದ್ದಲ್ಲಿ ಹೈದರಾಬಾದ್? ಹೈದರಾಬಾದಲ್ಲಿ ಹುಟ್ಟಿದ್ದು. ಹೈದರಾಬಾದ್. ಅಂದ್ರೆ ಅಪ್ಪನ ಕೆಲಸದ ಮೇಲೆ ನೀವು ಲಂಡನ್ ಹೋಗಿದ್ರಾ? ಅಪ್ಪ ಫಸ್ಟ್ ಹೋದ್ರು ಲಂಡನ್ಗೆ. ಅಲ್ಲಿ ಸ್ಟಾರ್ಟ್ ಮಾಡಿದ್ರು, ಅವ್ರು ಪ್ರಾಕ್ಟೀಸ್ ಮಾಡಿದ್ರು ಹಾಸ್ಪಿಟಲ್ ಅಲ್ಲಿ. ಸರ್ ಅದನ್ನ ನಂತರ ಅಮ್ಮ ನಮ್ಮಿಬ್ಬರನ್ನ ಕರ್ಕೊಂಡು ಹೋದ್ರು. ನಮ್ಮ ತಂಗಿ ಹುಟ್ಟಿದ ಮೇಲೆ ಹೋದ್ವಿ ನಾವು. ಅಮ್ಮ ವಾಸ್ ಪ್ರೆಗ್ನೆಂಟ್, ಸೊ ಅದಕ್ಕೆ ಅವ್ರ ಜೊತೆಗೆ ಹೋಗಕ್ಕಾಗಿಲ್ಲ. ಸೊ ಅಮ್ಮ ಮಗಳು ಅದು ನಮ್ಮ ತಂಗಿ ಹುಟ್ಟಿದ ಮೇಲೆ ಅಮ್ಮ ನಮ್ಮಿಬ್ಬರನ್ನ ಕರ್ಕೊಂಡು ಹೋದ್ರು. ಸೊ ನೀವಿಬ್ರು ಹುಟ್ಟಿದ್ದು ಹೈದರಾಬಾದ್? ಹೈದರಾಬಾದ್. ಓಕೆ. ಎಷ್ಟು ವರ್ಷ ನೀವು ಲಂಡನ್ಗೆ ಹೋದಾಗ ಮಾನ್ಯ? ನನಗೆ ಐ ಥಿಂಕ್ ಐ ವಾಸ್ 2.5 years old. 2.5 ವರ್ಷ ನನಗೆ. ನಮ್ಮ ತಂಗಿ ಚಿಕ್ಕ ಮಗು. ನಾವು ಒಂದು 8-9 ವರ್ಷ ಅಲ್ಲಿದ್ವಿ ಲಂಡನಲ್ಲಿ. ಅಲ್ಲೇ ನನ್ನ ಸ್ಕೂಲಿಂಗ್ ಎಲ್ಲ ಅಲ್ಲಿ ಸ್ಟಾರ್ಟ್ ಆಗಿದ್ದು. ಅದ ನಂತರ ನಾನು ಐ ವಾಸ್ ಅರೌಂಡ್ 9-10 years old. ಅವಾಗ 9 ವರ್ಷ 10 ವರ್ಷ ಹಂಗಿರುತ್ತೆ. ಅಪ್ಪ ಮತ್ತೆ ತಿರುಗಿ ಇಲ್ಲಿ ಬಂದರು. ಅಪ್ಪಗೆ ಏನಂದರೆ ಇಲ್ಲಿ ಇಂಡಿಯಾನಲ್ಲಿ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಪ್ಪ ತಿರುಗಿ ವಾಪಸ್ ಇಂಡಿಯಾಗೆ ಬಂದ್ವಿ. ಸೊ ಜನರಲಿ ಇವಾಗ ಆ್ಯಕ್ಟರ್ ಮಕ್ಕಳು ಆ್ಯಕ್ಟರ್ ಆಗೋದು, ಪೊಲಿಟಿಷಿಯನ್ಸ್ ಮಕ್ಕಳು ಪೊಲಿಟಿಕ್ಸ್ ಬರೋದು, ಇದು ರೂಢಿ. ಬಟ್ ನಮ್ಮ ಮಾನ್ಯ ಅವ್ರಿಗೆ ಏನಂತಂದರೆ ರಕ್ತ ಅಂದರೆ ಭಯ. ಹೌದು, ತುಂಬ ಭಯ. ನಾಟ್ ಜಸ್ಟ್ ಭಯ, ನನಗೆ ಅಸಲು ನನ್ನ ಯಾರನಿಗೆ ಇಂಜೆಕ್ಷನ್ ಹಾಕಿದ್ ನೋಡಿದ್ರು ಭಯ. ಹೌದು. ಸೊ ಹಾಗಾಗಿ ಮಾನ್ಯ ಅವರು ಡಾಕ್ಟರ್ ಮೆಡಿಸಿನ್ ಮಾಡಲಿಲ್ಲ. ಇದು ಮುಂದಿನ ಪ್ರಶ್ನೆ ಆಗಿರುತ್ತೆ, ನೀವು ಯಾಕೆ ಮೆಡಿಸಿನ್ ಮಾಡಲಿಲ್ಲ ಅಂತ ಕೇಳೋದು. ಸೊ ನನಗೆ ಆ ಉತ್ತರ ಗೊತ್ತಿತ್ತು, ಅದಕ್ಕೆ ನಾನೇ ಆ ಉತ್ತರ. ಅದು ನಿಜ. ನನಗೆ ಇನ್ನೊಂದೇನೆಂದರೆ ನಾನು ಭಾಳ ಎಮೋಷ್ನಲ್ ರಘುರಾಮ್. ಇಟ್ಸ್ ಲೈಕ್ ವೆರಿ, ನನಗೆ ಇನ್ನೊಬ್ಬರ ಸಂಕಟ ನೋಡೋದು ಕಷ್ಟ. ಸೊ ಯು ನೀಡ್ ಒಂದು ಡಾಕ್ಟರ್ ಆಗಬೇಕಂದ್ರೆ ತುಂಬ ಧೈರ್ಯ ಬೇಕು. ತುಂಬ ಯು ಹ್ಯಾವ್ ಟು ಅವ್ರ ರಕ್ತನ ನೋಡಿ, ಅವ್ರ ನೋವಲ್ಲಿರೋದು ನೋಡಿ ನನಗೆ ತುಂಬ ದುಃಖ ಆಗುತ್ತೆ. ಸೊ ಐ ಆಮ್ ನಾಟ್ ಕಟ್ ಔಟ್ ಟು ಬಿ ಎ ಡಾಕ್ಟರ್. ಇಲ್ಲ, ನಾನು ಅದೇ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ. ಆ ಒಬ್ರು ಮನೆಗೆ ಹೋದಾಗ ಅವ್ರ ಮನೆ ನೋಡಿ ಯು ಆರ್ ಇನ್ ಟಿಯರ್ಸ್. ದಟ್ ಇಸ್ ವೇರ್ ಇನ್ ದ ಶಾರ್ಟ್ಸ್. ನನಗೆ ಅದಕ್ಕೆ ನಾನು ಇನ್ ಎನಿ ವೇ ಅಪ್ಪನ ಕಡೆ ಎಲ್ಲರೂ ಡಾಕ್ಟರ್ಸ್, ನಾನೊಬ್ಬಳೇ ಐ ಆಮ್ ನಾಟ್. ತಂಗಿ ಏನು?
ತಂಗಿ ಚಾರ್ಟರ್ಡ್ ಅಕೌಂಟೆಂಟ್ ಮಾಡಿದ್ದಾಳೆ, ಬಟ್ ಶಿ ಇಸ್ ಅ ಹೋಮ್ ಮೇಕರ್, ಶಿ ಡಿಂಟ್ ವರ್ಕ್, ಶಿ ಇಸ್ ಅಟ್ ಹೋಮ್. ಓಕೆ. ಆ್ಯಂಡ್ ಹೆಂಗಿತ್ತು ಮಾನ್ಯ ಲಂಡನ್ನಲ್ಲಿ ನಿಮ್ಮ ಬಾಲ್ಯದ ದಿನಗಳು? ಯಾಕೆಂದರೆ ಇಲ್ಲಿ ಬಾಲ್ಯದ ದಿನಗಳು ಒಂಥರ, ಅಲ್ಲಿ ಬೆಳೆಯೋ ಒಂದು ವಾತಾವರಣನೇ ಒಂಥರ, ಆದರೂ ನೀವು ನಮ್ಮ ಕಲ್ಚರ್ನ ಬಿಟ್ಟಿಲ್ಲ, ಅದು ನಿಮ್ಮ ತಂದೆ ತಾಯಿ ಕಲಿಸ್ಕೊಟ್ಟಿರೋ ಸಂಸ್ಕಾರ. ಸೊ ಹೇಗಿತ್ತು ಅಲ್ಲಿನ ಲಂಡನ್ನಿನ ಬಾಲ್ಯದ ದಿವಸಗಳು? ಸೊ ನಾನು ಹೇಳಿದಾಗೆ ನನ್ನ ಸ್ಕೂಲಿಂಗ್ ಎಲ್ಲ ಸ್ಟಾರ್ಟ್ ಆಗಿದ್ದು ಲಂಡನ್ನಲ್ಲಿ. ಸೊ ಫಸ್ಟ್ ಟೈಮ್ ನಾನು ಸ್ಕೂಲಿಗೆ ಹೋಗೋದು, ನನ್ನ ಎಕ್ಸ್ಪೀರಿಯನ್ಸ್ ಅದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಯಾಕಂದರೆ ಲಂಡನಲ್ಲಿ ಅವಾಗೆ ಅಷ್ಟು ಇಂಡಿಯನ್ಸ್ ಇದ್ದಿಲ್ಲ. ಸೊ ಎಷ್ಟಾದರೂ ಬ್ರೌನ್ ಕಲರ್, ನಮ್ಮ ಸ್ಕಿನ್ ಬ್ರೌನ್ ಕಲರ್, ನಾವು ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ತೀವಿ. ಸೊ ಇಟ್ ಇಸ್ ಪ್ರೈಮರಿಲಿ ಕಾಕೇಶಿಯನ್ಸ್ ಅಲ್ಲಿ ಇರೋ ಲಂಡನ್ ಅವರು ಹಂಗಿದ್ರು. ಸೊ ಸ್ವಲ್ಪ ಅಡ್ಜಸ್ಟ್ ಆಗೋದು ನನಗೆ ಪ್ರಾಬ್ಲಮ್ ಆಯಿತು, ಬಿಕಾಸ್ ವಿ ಲುಕ್ ಡಿಫ್ರೆಂಟ್. ಸೊ ಇಟ್ ವಾಸ್ ಅ ಲಿಟಲ್ ಸ್ವಲ್ಪ ಆವಾಗ ಐ ಯೂಸ್ ಟು ಫೀಲ್ ಬ್ಯಾಡ್. ಆ್ಯಂಡ್ ದೆನ್ ನಮ್ಮ ತಂಗಿ ಅದೊಂದು ರೌಡಿ. ಸೊ ನನಗೆ ಬ್ರೌನಿ ಅಂತ ಕರೀತಾ ಇದ್ರು. ನನಗೆ ಬ್ರೌನಿ ಅಂತ ಕರೆದಾಗ ನಾನು ತಿರುಗಿ ಏನು ಹೇಳ್ತಾ ಇದ್ದಿಲ್ಲ. ನಮ್ಮ ತಂಗಿ ಹೋಗಿ ಒಂದು ಹುಡುಗ ಬ್ರೌನಿ ಅಂತ ಹೇಳಿದ್ರೆ ಕಣ್ಣು ಹಿಂಗೆ ಚುಚ್ಚು ಬದಲು, ಅವಾಗ ಎಲ್ಲ ನಮ್ಮ ಪೇರೆಂಟ್ಸ್ನ ಕರೆದು, ಅವ್ರ ಪೇರೆಂಟ್ಸ್ನ ಕರೆದು ಹಿಂಗೆ ಯಾಕೆ ಹಿಂಗೆ ಆಯಿತು ಅಂದರೆ ಅವಳು ಹೇಳಿದ್ಲು, ನಮ್ಮ ಅಕ್ಕನ ಬ್ರೌನಿ ಅಂತ ಕರೆದ, ಅದಕ್ಕೆ ನಾನು ಚುಚ್ಚಿದ್ದೆ ಅವ್ನ ಕಣ್ಣನ್ನು. ಹೇಳಿದ್ದೆ, ಇಫ್ ಡೂ ಇಟ್ ಸೆಕೆಂಡ್ ಟೈಮ್ ಐ ಪೋಕ್ ಯುವರ್ ಐಸ್ ಅಂತ ಹೇಳಿದ್ದೆ. ಅವ್ನು ಮತ್ತೆ ಬ್ರೌನಿ ಅಂತ ಕರೆದ, ಅದಕ್ಕೆ ಐ ಪೋಕ್ಟ್ ಹಿಸ್ ಐ. ಸೊ ಹಂಗೆ ಸ್ವಲ್ಪ ದೇರ್ ವಾಸ್ ಅ ಕಪಲ್ ಆಫ್ ಎಕ್ಸ್ಪೀರಿಯನ್ಸಸ್ ಲೈಕ್ ದ್ಯಾಟ್. ಬಟ್ ಐ ವಾಸ್ ಅ ವೆರಿ ಗುಡ್ ಸ್ಟೂಡೆಂಟ್. ನಾನು ತುಂಬ ಒಳ್ಳೆ ಸ್ಟೂಡೆಂಟ್, ಟೀಚರ್ ಪೆಟ್ ಥರ ನಾನು. ಸೊ ಟೀಚರ್ ಏನು ನನ್ನ ಧ್ಯಾಸ ಯಾವಾಗ ಸ್ಕೂಲಲ್ಲಿ ಅದು ಮಾತಾಡೋದಿದ್ರೆ, ಐ ವಾಸ್ ಆಲ್ವೇಸ್ ಫೋಕಸ್ಡ್ ಆನ್ ಸ್ಟಡಿಂಗ್, doing well in school. So ಹಾಗಾಗಿ I was all the teachers' pet and I was doing very well in school. So that was also a good experience and a very learning experience ಅಂತ ಹೇಳ್ಬೋದು. ಬೇರೆ ದೇಶದಲ್ಲಿ ನಾವು we are different ಅಲ್ವಾ, ಸ್ವಲ್ಪ ಬೇರೆ ದೇಶದಲ್ಲಿ when you look different and when you're growing up, it's a very different kind of experience. ಎಸ್. ಅಪ್ಪ ಆಮೇಲೆ ನಿಮ್ಮದು ಸ್ಕೂಲಿಂಗಲ್ಲಿ ಎಷ್ಟನೇ ಕ್ಲಾಸ್ವರೆಗೂ ಲಂಡನಲ್ಲಿ ಓದಿದ್ರಿ? ಪ್ರೈಮರಿ ಸ್ಕೂಲ್. ಐ ಥಿಂಕ್ ಐ ವಾಸ್ 10 ವರ್ಷ ನಾವು ವಾಪಸ್ ಬಂದಾಗ. ಓಕೆ. ಆಮೇಲೆ ಇಲ್ಲಿ ಬಂದು ಹೈದರಾಬಾದಲ್ಲಿ ಎಲ್ಲಿ ಸೇರ್ಕೊಂಡಿದ್ದು? ಓ ಮೈ ಗಾಡ್, ಹೈದರಾಬಾದ್. ಫಸ್ಟ್ ನಾವು ಬೆಂಗಳೂರಿಗೆ ಬಂದ್ವಿ, ದೆನ್ ವಿ ಮೂವ್ ಟು ಹೈದರಾಬಾದ್. ಆದರೆ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಆಫ್ಟರ್ ವಿ ಮೂವ್ ಟು ಹೈದರಾಬಾದ್. ಯಾಕಂದರೆ ಅಲ್ಲಿ ಯು ಡೋಂಟ್ ಹ್ಯಾವ್ ಟು ಲರ್ನ್ ಲ್ಯಾಂಗ್ವೇಜಸ್. ಅಲ್ಲಿ ಬರೀ ಇಂಗ್ಲೀಷ್ ಆ್ಯಂಡ್ ಫ್ರೆಂಚ್ ಕಲಿತಾ ಇದೆ. ಇಲ್ಲಿ ಬಂದಮೇಲೆ ಐ ಹ್ಯಾಡ್ ಟು ಲರ್ನ್ ಹಿಂದಿ ಆ್ಯಂಡ್ ತೆಲುಗು ಆ್ಯಂಡ್ ಇಲ್ಲಿ ಕಂಪಲ್ಸರಿ ಅಲ್ವಾ, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಹಿಂದಿಯಲ್ಲಿ ಫೇಲ್ ಆಗಿದೆ. ಇಟ್ ವಾಸ್ ಹಾರಿಬಲ್. 10 ನಾನು ಯಾವತ್ತೂ ಫೇಲ್ ಆಗಿಲ್ಲ ಲೈಫಲ್ಲಿ ಅಷ್ಟು. ಐ ವಾಸ್ ಡೂಯಿಂಗ್ ವೆರಿ ವೆಲ್ ಇನ್ ಸ್ಕೂಲ್. ಆಮೇಲೆ ಅದನ್ನು ಒಂದು ಚಾಲೆಂಜ್ ಥರ ಇಟ್ಕೊಂಡು ಚೆನ್ನಾಗಿ ಓದಿ, ಇನ್ ದ ವೆರಿ ನೆಕ್ಸ್ಟ್ ಟೆಸ್ಟ್ ಐ ಗಾಟ್ ದ ಹೈಯೆಸ್ಟ್ ಸ್ಕೋರ್. ಸೊ ಥ್ಯಾಂಕ್ ಯು. ಸೊ ಇಟ್ ವಾಸ್ ಡಿಫಿಕಲ್ಟ್. ಹೈದರಾಬಾದಲ್ಲಿ ಇಟ್ ವಾಸ್, ಐ ಡೋಂಟ್ ರಿಮೆಂಬರ್ ದ ನೇಮ್ ಆಫ್ ದ ಸ್ಕೂಲ್, ಆ್ಯನ್ ಮೆರೀಸೋ ಹಂಗೇನೋ ಇತ್ತು ಸ್ಕೂಲ್. ಇಟ್ ವಾಸ್ ವೆರಿ, ವೆನ್ ಐ ವಾಸ್ ಪ್ರೈಮರಿ ಸ್ಕೂಲ್. So but it was very difficult, let me put it that way. Then ನಿಮ್ಮ ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಏನು ಅಂದರೆ ಇಲ್ಲಿ ಇಂಡಿಯಾದಲ್ಲಿ ಮಾಡಿದ್ದು, ಅಬ್ರಾಡ್ ಆಮೇಲೆ ಮಾತಾಡ್ತೀನಿ ನಾನು. ಇಲ್ಲಿ ಕಾಲೇಜು ಸ್ಕೂಲ್ ಫಿನಿಶ್ ಮಾಡಿಲ್ಲ. ಸೊ ಏನಂದರೆ ವೆನ್ ವಿ ಕೇಮ್ ಬ್ಯಾಕ್ and then I was in school, I was studying, ಅಪ್ಪ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಯಿತು. ಅದೇ ಇವಾಗ ಸಿ ದೋಗ್ ಈಸ್ ಎ ಕಾರ್ಡಿಯಾಕ್ ಸರ್ಜನ್. ಅಂದರೆ ಹೆಂಗೆ ಮಾನ್ಯ, ಹೌ ಕಮ್? ಸಿಗರೇಟ್ಸ್. ಸೊ ಅಪ್ಪ, even though he was a cardiologist himself, he used to smoke a lot. And also genetically ನಮ್ಮ ಅಪ್ಪನ ಸೈಡ್ ಮನೆಯಲ್ಲಿ they have high cholesterol. ಹಾಗಾಗಿ ಒಂದು ವೆನ್ ವಿ ಕೇಮ್ ಬ್ಯಾಕ್, ಅದು ಆ್ಯಂಬುಲೆನ್ಸ್ ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು, ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಆ್ಯಂಡ್ ಅನ್ಫಾರ್ಚುನೇಟ್ಲಿ ನಾವು ಸ್ಕೂಲಲ್ಲಿ ಇದ್ವಿ, ನಾವು ಬರೋಷ್ಟಿಗೆ ದಿಸ್ ಹ್ಯಾಪನ್. ಇಟ್ ವಾಸ್ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಟೈಮ್ಸ್ ಆಫ್ ಮೈ ಲೈಫ್, ಬಿಕಾಸ್ ನಾನು ದೊಡ್ಡ ಮಗಳಲ್ವಾ. ಸೊ ಅಪ್ಪನ ಜೊತೆಗೆ ತುಂಬ ಕ್ಲೋಸ್ ಆಗಿದ್ದೆ ನಾನು. ಆ್ಯಂಡ್ ನಮ್ಮ ಅಪ್ಪನ ಸೈಡ್ ಫ್ಯಾಮಿಲಿಯಲ್ಲಿ ನಾನು ಫಸ್ಟ್ ಮಗಳು. ಸೊ ಎಲ್ಲರದ್ದು ತುಂಬ ಹಾಗಾಗಿ ಐ ವಾಸ್ ವೆರಿ ಕ್ಲೋಸ್ ಟು ಮೈ ಫಾದರ್. ಸೊ ಅವರು ಹಾಗೆ ಸಡನ್ನಾಗಿ ತೀರ್ಕೊಂಡ್ರು. ಸೊ ಐ ವಾಸ್ ಇನ್ ಸ್ಕೂಲ್. ಸೊ ಐ ಸ್ಟಾರ್ಟೆಡ್ ಸಡನ್ಲಿ ವರ್ಕಿಂಗ್ ಇನ್ ಆಸ್ ಅ ಮಾಡೆಲ್. ಅಂದರೆ ಅಮ್ಮ ಬಂದ್ಬಿಟ್ಟು ಟಿಪಿಕಲ್ ಹೋಮ್ ಮೇಕರ್, ಪಾಪ ಅವ್ರಿಗೆ ಏನು ಗೊತ್ತಿಲ್ಲ, ಅಷ್ಟು ಇನ್ನೋಸೆಂಟ್, ಏನು ಗೊತ್ತಿಲ್ಲ. ಇವತ್ತಿಗೂ ಹಾಗೆ ಪಾಪ ಇರೋದು. ಏನು ಮುಂದೆ ಮದುವೆ 17 ಇಯರ್ಸ್ಗೆ ಆಯ್ತು ಅಮ್ಮಂಗೆ. ಮುಂದೆ ಎಲ್ಲ ಅವ್ರ ಅಪ್ಪ ನೋಡ್ಕೊಂಡ್ರು, ಆಮೇಲೆ ನಮ್ಮ ಅಪ್ಪ ನೋಡ್ಕೊಂಡ್ರು, ಹಸ್ಬೆಂಡ್. ಸೊ ಮುಂದೆ ಅವರ ಅಪ್ಪ, ಆಮೇಲೆ ಹಸ್ಬೆಂಡ್ ನೋಡ್ಕೊಂಡ್ರು. ಅಮ್ಮಂಗೆ ಏನು ಗೊತ್ತಿಲ್ಲ. ಸೊ ಎಂಟೈರ್ ಒಂಥರ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ, ಅಮ್ಮ ತಂಗಿದು ಇಟ್ ವಾಸ್ ಆನ್ ಮೈ ಶೋಲ್ಡರ್ಸ್. ಎಸ್. ಅವಾಗ ಒಂದು ಇದಾಗುತ್ತೆ, ನಮ್ಮ ಚೆನ್ನೈನ ಕುಮರನ್ ಸಿಲ್ಕ್ಸ್, ಎಸ್, ಅಲ್ಲಿ ಒಂದು ಮಾಡೆಲ್ ಆಗಿ ನೀವು ಎಂಟ್ರಿ ಕೊಡ್ತೀರಾ ಫಸ್ಟ್ ಟೈಮ್. ಮೇಕಪ್ ಹಚ್ಚಿ ಕ್ಯಾಮೆರಾ ಲೈಟ್ ಫಸ್ಟ್ ಟೈಮ್ ಮೇಕಪ್ ಹಾಕಿದ್ದು ಕುಮರನ್ ಸಿಲ್ಕ್ಸ್ ಗೆ. ಸೊ ಹೆಂಗೆ ಮನೆ, ಹೌ ಅದೇ ಆಫರ್ ಹೇಗೆ ಬರ್ತದೆ? ಸೊ ಅದು ಹೇಗಂದ್ರೆ, ಮಮ್ಮಿ ಮನೆಯಲ್ಲೇ ಒಂದು 4-5 ಫೋಟೋ ತೆಗ್ದಿದ್ರು ನಂದು ಸಾರಿ ಹಾಕೊಂಡು, ಇದೇ ಕಲರ್ ಸಾರಿ, ಆಕ್ಚುಲಿ ಪಿಂಕ್ ಕಲರ್ ಸಾರಿ ಹಾಕೊಂಡು ಫೋಟೋ ತೆಗೆದು. ಪಾಲ್ವಾಯ್ ಅಂತ ಒಂದು ಫೋಟೋಗ್ರಾಫರ್ ಇದ್ರು, ಅವರು ಹಿ ವಾಸ್ ಶೂಟಿಂಗ್ ಫಾರ್ ಕುಮರನ್ ಸಿಲ್ಕ್ಸ್. ಸೊ ಸಂಬಡಿ ಗೇವ್ ದೋಸ್ ಫೋಟೋಸ್ ಟು ಹಿಮ್. ಐ ಥಿಂಕ್ ಮಮ್ಮಿ ಫ್ರೆಂಡೋ ಯಾರೋ ಅವ್ರಿಗೆ ಕೊಟ್ಟಿದ್ರು. ದೇರ್ಸ್ ಅ ಗರ್ಲ್ ಲೈಕ್ ದಿಸ್, ಶಿ ಈಸ್ ಇಂಟ್ರೆಸ್ಟೆಡ್ ಇನ್ ಮಾಡಲಿಂಗ್ ಅಂತ ಹೇಳಿ ಅವ್ರಿಗೆ ಕೊಟ್ಟಿದ್ರು.
ಅವ್ರು ಕೊಟ್ಟರೆ ಅವರು ಚೆನ್ನೈ ಅದು ತೊಗೊಂಡು ಹೋದರು ಅವ್ರ ಕುಮರನ್ ಸಿಲ್ಕ್ಸ್ಗೆ. ದೇ ಲೈಕ್ ದ ಫೋಟೋಸ್ ಅ ಲಾಟ್. ಸೊ ದ ಫಸ್ಟ್ ಟೈಮ್ ಐ ಫ್ಲೂ ಟು ಚೆನ್ನೈ ವಾಸ್ ಫಾರ್ ಕುಮರನ್ ಸಿಲ್ಕ್ಸ್. ಅಲ್ಲಿ ಅದಾಯಿತು. ದೇವರು ನಿಮಗೆ ಸಾಯಿಬಾಬಾ ಹೇಗೆ ನಿಮಗೆ ಜೊತೆಯಾಗಿ ಗೋಡೆ ಕಟ್ಕೊಂಡು ಹೋದ ನಿಮ್ಮ ಸುತ್ತು ಅಂತಂದರೆ, ಆ್ಯಡ್ ಶೂಟ್ ಆಯಿತು, ಎಲ್ಲ ಹೋರ್ಡಿಂಗ್ಸ್ ಗಿಡಿಂಗ್ಸಲ್ಲೆಲ್ಲ ಆದ್ರಿ. ಅದನ್ನ ನಮ್ಮ ಚೌಧರಿ ಸರ್ ಕಡೆಯವರು ನೋಡ್ತಾರೆ. YVS ಚೌಧರಿ ಅಂದರೆ ಸ್ನೇಹಿತರೆ ತುಂಬ ದೊಡ್ಡ ಹಿರಿಯ ನಿರ್ದೇಶಕ, ಆಂಧ್ರ ಚಿತ್ರರಂಗದಲ್ಲಿ, ತೆಲುಗು ಚಿತ್ರರಂಗದಲ್ಲಿ. ಸೀತಾರಾಮರಾಜು ನಾಗಾರ್ಜುನ ಸರ್ ತಂಗಿ. ಅಂಡ್ ಯು ಆರ್ ಆಪೋಸಿಟ್ ಟು ರವಿತೇಜ ಸರ್ ಹೀರೋ. ಸೊ ಆ ಸಿನಿಮಾಗೆ ಆಪರ್ಚುನಿಟಿ ಬಂತು. ಅವರು ನಾನು ಬೇಡ ಅಂದಿದ್ದು ಫಸ್ಟು. ಅವರ ಚೆನ್ನೈನಲ್ಲಿ ಕುಮರನ್ ಸಿಲ್ಕ್ಸ್ ದೊಡ್ಡ ಹೋರ್ಡಿಂಗ್ಸ್ ನೋಡಿಬಿಟ್ಟು ಈ ಹುಡುಗಿ ಚೆನ್ನಾಗಿದ್ದಾಳೆ, ಇವಳನ್ನ ಆ ಕ್ಯಾರೆಕ್ಟರ್ ತಗೊಳ್ಳೋಣ ಅಂತ. ನೀವು ಆ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಅದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ದಟ್ ಸಿಸ್ಟರ್ಸ್ ರೋಲ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಯಾ, ದಟ್ಸ್ ಅ ಕೀ ಕ್ಯಾರೆಕ್ಟರ್ ವೆರ್ ಆಲ್ ದ ಸ್ಟೋರಿ ರನ್ಸ್ ಅರೌಂಡ್. ಅಂಡ್ ರವಿತೇಜ ಇಸ್ ಮೈ ಹೀರೋ. ಇಟ್ ಇಸ್ ಅ ಮಲ್ಟಿ ಸ್ಟಾರರ್. ಹರಿಕೃಷ್ಣ ಸರ್ ಇದ್ರು. ಇಟ್ ವಾಸ್ ಅ ಮಲ್ಟಿ ಸ್ಟಾರರ್. ಸೊ ಅವ್ರೇನು ಹೇಳಿದ್ರು, YVS ಚೌಧರಿ ಅವರ ಅಸೋಸಿಯೇಟ್ ಡೈರೆಕ್ಟರ್ನ ಕಳಿಸಿದ್ರು, ಸಾಯಿ. He came home and he said, we want you to do the movie. ಅಮ್ಮ ಹೇಳಿದ್ರು, ಇಲ್ಲ ಮೂವಿ ಅಲ್ಲ, ಇಲ್ಲ ಸ್ವಲ್ಪ ಮಾಡಲಿಂಗ್ ಏನೋ ಮಾಡಿದಾಳೆ ಅಷ್ಟೇ, ಮೂವಿ ನಮಗೆ ಅವಾಗ ಮೂವಿ ವಿ ಡಿಡ್ಂಟ್ ನೋ ಮಚ್, ನಾಟ್ ಅವರ್ ಕಪ್ ಆಫ್ ಟೀ ಅಂತ. ಯಾ, ಸೊ ವಿ ಸೆಡ್ ನೋ ಮೂವಿ ಬೇಡ ಅಂತ ಹೇಳಿದ್ರು. ಹಿ ವೆಂಟ್ ಬ್ಯಾಕ್ ಅಂಡ್ ದೆನ್ ಅಗೇನ್ YVS ಚೌಧರಿ ಇನ್ವೈಟೆಡ್ ಅಸ್ ಟು ಕಮ್ ಟು ಅನ್ನಪೂರ್ಣ ಸ್ಟುಡಿಯೋಸ್. ಸೀತಾರಾಮರಾಜು ಇದು ಮಾಡಿದ್ರೆ ಬಟರ್ಫ್ಲೈ ಬಂತು ನಿಮ್ಮ ಹತ್ರ. ಸೊ ನೋಡಿ, ಓಕೆ. ಸೊ ಅಲ್ಲಿ ರವಿತೇಜ ಅವ್ರ ಅಪೋಸಿಟ್ ಆಗಿ ಇದು ಮಾಡಿದ್ರಿ. ನಾನೊಂದು ಕೇಳ್ಪಟ್ಟೆ ಮಾನ್ಯ, ಯು ಆರ್ ವೆರಿ ಗುಡ್ ಇನ್ ಡ್ಯಾನ್ಸು, ಪರ್ಫಾರ್ಮೆನ್ಸ್ ಎಲ್ಲ. ಅಳೋ ಸೀನ್ ಬಂದಾಗ ನಿಮ್ಗೆ ಅಳುನೇ ಬರ್ತಾ ಇರ್ಲಿಲ್ವಂತೆ, ಯಾಕೆ? ಅದು ಬಹಳ ಕಷ್ಟ ಆಯಿತು ಅಳು ಸೀನ್. ಅವರು ವೇಣುಗೋಪಾಲ್ ಸರ್, ಕ್ಯಾನ್ ಯು ಟೇಕ್ ಆಫ್ ಆಲ್ ಯುವರ್ ಮೇಕಪ್ ಔಟ್ ಅಂತ ಹೇಳಿದ್ರು. ಇದೇನಪ್ಪ ಸಿನಿಮಾ ಕೇಳ್ತಾ ಇದ್ರೆ ಮೇಕಪ್ ಇಲ್ಲದಂಗೆ ಯಾರು ಮಾಡ್ತಾರೆ ಸಿನಿಮಾ ಅಂತ ನಾನು ಅನ್ಕೊತಾ ಇದ್ದೆ. ಮಮ್ಮಿ ಅಂದ್ರೆ ಸರಿ ತೆಗೆದುಬಿಡು ಮೇಕಪ್ ಎಲ್ಲ ತೆಗೆದುಬಿಟ್ಟೆ. ಫೋಟೋಸ್ ತಗೊಂಡ್ರು ವಿದೌಟ್ ನಾಟ್ ಈವನ್ ಲಿಪ್ಸ್ಟಿಕ್.